ఈరోజు నేను గులాబ్ జామ్ చేస్తున్నాము. ನಮ್ಮಮ್ಮ ಇವತ್ತು ಫಸ್ಟ್ ದಿನ ಪಾಪುಗೆ ಖಾರ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದು ಹಾಕೋದ್ರಿಂದ ತುಂಬಾ ಒಳ್ಳೇದು. ಡೈರೆಕ್ಟ್ ಆಗಿ ತುಪ್ಪ ಹಾಕ್ಬಿಟ್ಟು ಎಲ್ಲರಿಗೂ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಜಾಮೂನ್ ಮಾಡ್ಕೊಡ್ತೀನಿ ಚಿನ್ನ ನಿನಗೆ ಅಂತ ಹೇಳ್ಬಿಟ್ಟು ಅವಾಗಿಂದ ಅವ್ನು ಜಾಮೂನ್ ಮಾಡೋ ತನಕ ಬಿಟ್ಟಿಲ್ಲ. ರಾತ್ರಿ ಫೈನಲಿ ನಮ್ಮ ಹತ್ರವ ಅವನಿಗೆ ಬೇಕಾಗಿರೋದನ್ನ ಮಾಡಿಸ್ಕೊಂಡೇ ಬಿಟ್ಟ ನಮ್ಮಮ್ಮನ ಹತ್ರ. ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಸಬ್ಬಾಸ್ಗೆ ಸೊಪ್ಪಿನ ಬಸ್ಸಾರು ಮಾಡಿದ್ರು, ಹೆಲ್ತಿಗೆ ಒಳ್ಳೇದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಇದು ನಿಮ್ಮ ಬಿಂದು. ಇದು ಜಸ್ಟ್ ಬ್ಲಾಗ್ ಅಲ್ಲ, ಇದು ನಮ್ಮ ಲೈಫ್ ಸ್ಟೋರಿ. ಸೊ ರೆಡಿಯಾಗಿ ಸ್ಟಾರ್ಟ್ ಆಗ್ತಿದೆ ನಮ್ಮ ಬ್ಲಾಗು. ಇವತ್ತಿನ ಕತೆ ಏನಪ್ಪ ಅಂದರೆ, ಈಗ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಏನು ಮಾಡ್ತಾ ಇದ್ದೀವಿ ಏನು ಅಂತ ಹೇಳ್ಬಿಟ್ಟು ಡೀಟೇಲಾಗಿ ತೋರಿಸ್ಕೊ ಬರ್ತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗಷ್ಟೇ ಎದ್ದಿದ್ದೀನಿ ನಾನು. ಬೆಳಗ್ಗೆ ಎದ್ಬಿಟ್ಟು ಏನು ಕುಡಿತಾ ಇದ್ದೀನಿ ಗೊತ್ತಾ? ಬಿಸಿನೀರಿಗೆ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟಿದ್ದಾರೆ ನಮ್ಮಮ್ಮ, ಅದನ್ನು ಕುಡಿತಾ ಇದ್ದೀವಿ. ಬೆಳಗ್ಗೆನೇ ಎಲ್ಲರೂ ಬೆಡ್ ಕಾಫಿ ಕುಡಿದ್ರೆ ನಾನು ತುಪ್ಪದ ನೀರನ್ನು ಕುಡಿತಾ ಇದ್ದೀನಿ. ಇದನ್ನು ಕುಡಿಯೋದ್ರಿಂದ ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಈ ಕಾಫಿ ಎಲ್ಲ ಕುಡಿಯೋದ್ರಿಂದ ಸ್ವಲ್ಪ ಹೀಟ್ ಆಗುತ್ತೆ. ಎಲ್ಲರೂ ಹೇಳ್ತಾರೆ ಕಾಫಿ ಕುಡಿಬೇಕು ಅಂತ ಹೇಳಿ ಈ ಟೈಮಲ್ಲಿ. ಆದರೆ ಏನಪ್ಪ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಬಾಣಂತಿಯರಿಗೆ. ಅದಕ್ಕೋಸ್ಕರ ಬರಬಾರ್ದು, ಬಂದಿದ್ರೂ ಕಡಿಮೆ ಆಗೋದಕ್ಕೆ ಇದಕ್ಕೆ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಬಿಸಿನೀರಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಡೈಲಿನೂ ಒಂದು ಗ್ಲಾಸಿಗೆ ಫಸ್ಟು ಒಂದು ಸ್ವಲ್ಪ ತುಪ್ಪ, ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಒಳ್ಳೆಯದು ಅಂತ ಹೇಳಿ ಡೈಲಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀರಲ್ಲಿ ಇರೋ ತುಪ್ಪ ಎಲ್ಲ ಮೇಲ್ಗಡೆದೆಲ್ಲ ಖಾಲಿಯಾಗಿ ಲಾಸ್ಟಲ್ಲಿ ನೀರು ಮಾತ್ರ ಉಳಿದಿದೆ, ಇಷ್ಟು ಉಳಿದಿದೆ. ನಾನು ಎದ್ದೇಳೋದ್ರೊಳಗೆ ನಮ್ಮಮ್ಮ ನಮ್ಮ ಹತ್ತರವಂಗೆ ರೆಡಿ ಮಾಡಿದ್ದಾರೆ. ಹಾಗೆ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡಿ ಎಲ್ಲ ಹತ್ತರವಂಗೆ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸೋಕ್ಕೆ ಹೊರಗಡೆ ಬಂದು ನಿಂತಿದ್ರು. ಅದೇ ಟೈಮಲ್ಲಿ ವ್ಯಾನ್ ಕೂಡ ಬಂತು ಕರೆಕ್ಟಾಗಿ. ಈಗ ಟೈಮ್ ಬಂದುಬಿಟ್ಟು 9:45 ಡೈಲಿ ಇದೇ ಟೈಮಿಗೆ ನಮ್ಮ ಹತ್ತರವನ ವ್ಯಾನ್ ಬರೋದು. ಅವನಿಗೆ ಸ್ಕೂಲಿಗೆ ಕಳಿಸಿದ್ವಿ ಅಂದರೆ ಸ್ವಲ್ಪ ಫ್ರೀ ಆಗಿಬಿಡುತ್ತೆ ನಮ್ಮಮ್ಮ. ಆಮೇಲೆ ಏನಾದರೂ ಕೆಲಸ ಮಾಡ್ಬೋದು ಅಂತೇಳಿ ಏನು ಸ್ಪೀಡಾಗಿ ಬರ್ತಾಯಿದ್ದಾರೆ ನೋಡಿ, ಎಷ್ಟು ಕೆಲಸ ಇದೆ ಪಾಪ ಒಳಗಡೆ. ಹಾಗಾಗಿ ಸ್ಪೀಡಾಗಿ ಬರ್ತಾಯಿದ್ರು. ಹಾಗೆ ಏನೋ ಆರ್ಡ್ರ್ ಮಾಡಿದ್ದ ನಮ್ಮಣ್ಣ, ಅದು ಸ್ವಲ್ಪ ಬಂದಿತ್ತು ಫ್ಲಿಪ್ಕಾರ್ಟಿಂದ, ಇಸ್ಕೊಬರಕ್ಕೆ ಹೋಗಿದ್ರು. ಬೆಳಗ್ಗೆ ಟಿಫಿನ್ ಏನು ಮಾಡಿದ್ದಾರೆ, ಅಮ್ಮ ನನಗೆ ಗೋಧಿ ದೋಸೆ ಚಟ್ನಿ ಮಾಡಿ ಕೊಟ್ಟಿದ್ರು. ಹಾಗೆ ಮಧ್ಯಾಹ್ನಕ್ಕೆ ಈ ಥರ ಸಬ್ಬಾಸ್ಗೆ ಸೊಪ್ಪಿನ ಬಸ್ಸಾರು ಮಾಡಿದ್ದಾರೆ. ಈ ಸಬ್ಬಾಸ್ಗೆ ಸೊಪ್ಪಿನ ಬಸ್ಸಾರು ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಇದು ಹಾಲಾಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತಂತೆ. ಹಾಗಾಗಿ ನಮ್ಮ ಮನೇಲಿ ಬಸ್ಸಾರು ಹಾಗೆ ಸಬ್ಬಾಸ್ಗೆ ಸೊಪ್ಪಿನ ಪಲ್ಯ ಮಾಡಿ ರೆಡಿ ಮಾಡಿದರು. ಅಷ್ಟರೊಳಗೆ ನಮ್ಮ ಹತ್ತಿರ ಬರೋ ಟೈಮ್ ಆಗೇ ಬಿಡ್ತು ಸ್ಕೂಲಿಂದ. ನಮ್ಮಮ್ಮ ಅಷ್ಟರೊಳಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಸುತ್ತಮುತ್ತ ಬೆಳೆದಿರೋ ಕಳೆಗಳಿಗೆ ಕಳೆನಾಶಕ ಸ್ಪ್ರೇ ಮಾಡ್ತಾ ಇದ್ರು. ಹತ್ತಿರ ಬರೋದ್ರೊಳಗೆ ಮುಗಿಸೋಣ ಅಂದ್ಕೊಂಡ್ರು, ಆಗಲೇ ಇಲ್ಲ. ಅವ್ನು ಬಂದುಬಿಟ್ರೆ ಆ ಬಾಟಲ್ ನೋಡಿದ್ರೆ ನಾನು ಸ್ಪ್ರೇ ಮಾಡ್ತೀನಿ ಅಂತ ಹಠ ಮಾಡ್ತಾನೆ. ಅಷ್ಟೊತ್ತಿಗೆ ಆ ಕೆಲಸ ಮುಗಿಸ್ಕೊಂಡು ಬಿಡೋಣ ಅಂದ್ಕೊಂಡಿದ್ರು, ಆಗಲಿಲ್ಲ. ಆಮೇಲೆ ಅವ್ನು ಬಂದಮೇಲೆ ನೀರು ಬಿಟ್ಟಿದ್ರು. ಅಮ್ಮ ಕುಡಿಯೋಕೆ ಒಂದೆರಡು ಕೊಡಪಾನ ನೀರು ಹಿಡಿಯೋಣ ಅಂತ ಹಿಡಿತಾ ಇದ್ದಾರೆ. ಇದು ನೆಕ್ಸ್ಟ್ ದಿನ ಬ್ಲಾಗು. ಅಷ್ಟವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ. ಈಗ ಬನ್ನಿ ಬ್ಲಾಗಲ್ಲಿ ಹೋಗೋಣ. ಏನು ಮಾಡ್ತಾ ಇದ್ದಾರೆ ನಮ್ಮ ಹತ್ರವ. ಇವಾಗ ಎದ್ಬಿಟ್ಟು ಬಂದಿದ್ದಾನೆ. ಏನು ತಿಂಡಿ ಅಂತ ಕೇಳೋದಕ್ಕೆ ನಮ್ಮಮ್ಮ ಉಪ್ಪಿಟ್ಟು ಮಾಡಿದಾರಂತೆ. ನಮ್ಮ ಹತ್ರ ಗುಲಾಬ್ ಜಾಮೂನ್ ಬೇಕಂತೆ ನೋಡಿ. ಬೆಳಗ್ಗೆನೆ ಏನು ಕೇಳ್ತಾ ಇದ್ದಾನೆ ಅಂತ ಹೇಳಿ. ಏನ್ ಚಿನ್ನ? ದೋಸೆ ಡ್ರೆಸ್ ಚೇಂಜು ಏನಕ್ಕೆ? ಗುಲಾಬ್ ಜಾಮೂನ್ ಮಾಡಕ್ಕೆ ಡ್ರೆಸ್ ಚೇಂಜ್ ಮಾಡ್ಬೇಕು. ಗುಲಾಬ್ ಜಾಮೂನ್ ಬೇಕು ತಾನೆ ನಿನಗೆ? ಅಮ್ಮಮ್ಮ ಮಾಡ್ಕೊಡುತ್ತೆ, ನಿಂಗೆ ಯಾಕೆ ಟೆನ್ಷನ್ನು? ಹೆಂಗಾರು ಮಾಡ್ಕೊಡ್ಲಿ, ನೀನು ಡ್ರೆಸ್ ಚೇಂಜ್ ಮಾಡ್ಬೇಕು. ಈಗ ಅಮ್ಮಮ್ಮ ಉಪ್ಪಿಟ್ಟು ಮಾಡ್ತಾ ಇತ್ತಂತೆ. ಅದು ಏನು ಗೊತ್ತಾ ಗೈಸ್, ಇವತ್ತು ಉಪ್ಪಿಟ್ಟು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ. ಅಮ್ಮ ಕಡುಬು ಮಾಡ್ತೀನಿ ಅಂತ ಇದ್ರು. ಮತ್ತೆ ಲೇಟ್ ಆಗುತ್ತೆ ಇವತ್ತು, ವಾರ ಪೂಜೆ ಗೀಜೆ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಮಾಡೋಣ ಅಂತೇಳಿ ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಉಪ್ಪಿಟ್ಟು ಅದರಲ್ಲೂ ನಾವು ಇವಾಗ ಒಳ್ಳೆಣ್ಣೆ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋಂಗಿಲ್ವಲ್ಲ. ಹಾಗಾಗಿ ಒಬ್ರಿಗೊಂಥರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ತುಪ್ಪ ಹಾಕಿಬಿಟ್ಟು ಎಲ್ಲರಿಗೂ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಅದರಲ್ಲೂ ಉಪ್ಪಿಟ್ಟೊಳಗೂ ಗೋಧಿ ರವೆ ಉಪ್ಪಿಟ್ಟು ಅಂದರೆ ನಮ್ಗೆ ಆಗೋದೇ ಇಲ್ಲ. ಅಕ್ಕಿ ರವೆ ಉಪ್ಪಿಟ್ಟರೆ ಚೆನ್ನಾಗಿರುತ್ತೆ. ಆದರೆ ಏನಪ್ಪ ಅಂದರೆ ಮಾಮೂಲಿ ಯಾವಾಗಲೂ ತಿನ್ನೋ ಥರ ಒಳ್ಳೆಣ್ಣೆ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನು ತುಪ್ಪ ಸ್ವಲ್ಪ ಜನ ಇಷ್ಟಪಡ್ತಾರೆ, ನಮಗೆ ತುಪ್ಪ ಅಂದರೆ ಆಗಲ್ಲ. ಆದರೂ ಈ ಟೈಮಲ್ಲಿ ತಿನ್ನಬೇಕಲ್ಲ, ಹಾಗಾಗಿ ತುಪ್ಪದ್ದೇ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ತುಪ್ಪದ್ದು ಇವತ್ತು ಉಪ್ಪಿಟ್ಟು ತಿಂಡಿ. ನಾನು ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ, ಫೇಸ್ ವಾಶ್ ಮಾಡಿಕೊಂಡು. ನಮ್ಮ ಪಾಪು ಇನ್ನು ಬೆಳಗ್ಗೆನೇ ಎದ್ಬಿಟ್ಟು ಹಠ ಮಾಡ್ತಾ ಇದ್ದ.
ಹಾಗಾಗಿ ಬೇಗ ಇವತ್ತು ಏನು ಮಾಡಿದ್ವಿ ಅಂದರೆ ಇಷ್ಟು ದಿನ ಜೋಲಿ ಕಟ್ಟೇ ಇರಲಿಲ್ಲ, ಇವತ್ತು ಜೋಲಿ ಕಟ್ಟು ಮಲಗಿಸಿದ್ದೀವಿ ತುಂಬ ಹಠ ಮಾಡ್ತಾನೆ ಅಂತ ಹೇಳಿ. ಹಣೆಗೆ ಇಟ್ಕೊಂಡಿರಲಿಲ್ಲ, ಹಾಗಾಗಿ ಹಣೆಗೆ ಇಟ್ಕೊಂಡೆ. ಯಾವಾಗಲೂ ಹಣೆಯಲ್ಲಿ ಇಟ್ಟಿಲ್ಲ ಅಂದರೆ ಒಂಥರ ಕಾಣಿಸುತ್ತಲ್ವ ಮುಸ್ಲಿಮ್ಸ್ ಥರ, ಹಾಗಾಗಿ ಒಂದು ಸ್ವಲ್ಪ ಬಟ್ಟಿಟ್ಕೊಳ್ಳೋಣ ಅಂತ ಹೇಳಿ ಬಟ್ಟಿಟ್ಕೊಂಡೆ. ನಮ್ಮ ಪಾಪು ಏನು ಮಾಡ್ತಿದೆ ಗೊತ್ತಾ, ತೋರಿಸ್ತೀನಿ ನೋಡಿ. ಕಟ್ಟಿ ಮಲಗಿಸಿದ್ದಾರೆ ನಮ್ಮ ಪಾಪುನ ನೋಡಿ, ಮಲ್ಕೊಂಡಿದೆ. ಅಷ್ಟೇ ತೋರಿಸೋದು, ಫುಲ್ ಡೀಟೇಲ್ ಕರೆಕ್ಟಾಗಿ ತೋರ್ಸೋಕ್ಕಾಗಲ್ಲ, ಎಲ್ಲ ಹೊಚ್ಕೊಂಡು ಮಲ್ಕೊಬಿಟ್ಟಿದೆ ಪಾಪು. ನಮ್ಮ ದೊಡ್ಡ ಪಾಪು ಏನು ಮಾಡ್ತಾಯಿದೆ ಗೊತ್ತಾ, ಇಲ್ಲಿ ನೋಡಿ ದೊಡ್ಡ ಪಾಪು ಮಾಡ್ತಾ ಇರೋ ಕೆಲಸ, ವಿಡಿಯೋ ನೋಡ್ಕೊಂತ ಇಲ್ಲೇ ಹಾಸಿಗೆ ಮೇಲೆ ಉಲ್ಡಾಡ್ತಾ ಇದ್ದಾನೆ. ಅಲ್ಲ ನಚ್ಚಿನ ಹಾಂ, ವಿಡಿಯೋ ನೋಡ್ಕೊಂತ ಉಲ್ಡಾಡೋದು ಅಷ್ಟೇ ಅಲ್ಲ ಇವತ್ತಿನ ಕೆಲಸ ನಿಂದು. ಇವತ್ತು ರಜಾ ಅಂತ ಫುಲ್ ಖುಷಿನಾ ನೀನು? ಇವತ್ತು ಹಾಲಿಡೇನಾ ಸ್ಕೂಲು? ಹೋಗ್ತೀಯ ಹಂಗಾರೆ ಸ್ಕೂಲಿಗೆ? ಹೋಗಲ್ಲ? ಹೋಗು, ವ್ಯಾನ್ ಬರುತ್ತೀಗ. ಹೇಗೆ ಮಾಡ್ತಾನೆ ನೋಡ್ರಿ, ಮೂಕಾಭಿನಯ ಮಾಡ್ತಾನೆ. ಮಾತಾಡು ಅಂದಾಗ ಮಾತಾಡಲ್ಲ, ಬೇರೆ ಟೈಮಿಗೆಲ್ಲ ಮಾತಾಡ್ತಾ ಇರ್ತಾನೆ. ನಮ್ಮ ಅಮ್ಮಂಗಂತೂ ಸಿಕ್ಕಾಪಟ್ಟೆ ಕೆಲಸ, ಒಂದಾದ್ಮೇಲೆ ಒಂದು ಕೆಲಸ ಅಂದರೆ ಕೆಲಸ. ಇವಾಗ ನೋಡು, ಇವಾಗ ಏನೋ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಏನಪ್ಪ ಅಂದರೆ ಇಲ್ಲಿ ಒಂದು ಬ್ರೆಡ್ ಪ್ಯಾಕೆಟ್ ಇಟ್ಟಿದ್ರಂತೆ, ಈಗ ಒಂದು ಓಡೋಯ್ತು ನಾಯಿ, ಬಂದುಬಿಟ್ಟು ಎತ್ಕೊಂಡು ಹೋಗ್ಬಿಡ್ತು. ಮತ್ತೆ ಬಂದಿದೆ, ಅದನ್ನೇ ನೋಡೋಣ ಅಂತ ಹೊರಗಡೆ ಬಂದೆ. ಅಷ್ಟರೊಳಗೆ ಜಸ್ಟ್ ಮಿಸ್ಸು, ಎತ್ಕೊಂಡು ಹೋಗ್ಬಿಡ್ತಂತೆ. ಬಿಸಿ ಬಿಸಿ ಉಪ್ಪಿಟ್ಟು ನಮ್ಮಮ್ಮ ಪ್ಲೇಟಿಗೆ ಹಾಕಿದ್ರು, ಇನ್ನು ತಿಂಡಿ ತಿನ್ನೋದೆ. ಏನು ಗೊತ್ತಾ ಗೈಸ್, ನೆನ್ನೆ ನಮ್ಮಮ್ಮ ನಮ್ಮ ಹತ್ತರವಾಗ ಒಂದು ಸುಮ್ಮನೆ ಕುತ್ಕೊಂಡು ಸುಮ್ಮನೆ ಕೂರ್ಲಾರ್ದ್ರೆ ಏನೋ ಮಾಡ್ತಾರೆ ಅನ್ನೋರಂಗೆ ಒಂದು ತೀಟೆ ಮಾಡಿಬಿಟ್ಟಿದ್ದಾರೆ. ಜಾಮೂನ್ ಮಾಡ್ಕೊಡ್ತೀನಿ ಚಿನ್ನ ನಿನಗೆ ಅಂತ ಹೇಳಿಬಿಟ್ಟು, ಆವಾಗಿಂದ ಅವ್ನು ಜಾಮೂನ್ ಮಾಡೋ ತನಕ ಬಿಟ್ಟಿಲ್ಲ. ರಾತ್ರಿ ಮಲಗಿದ್ರು ಜಾಮೂನು, ಬೆಳಗ್ಗೆ ಎದ್ರು ಜಾಮೂನು. ಇವತ್ತು ಕೆಲಸ ಅಂದರೆ ಕೆಲಸ ಇದೆ. ಅಮ್ಮ ಇವತ್ತು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ರು. ಒಂದೇ ಒಂದು ಮಾತು ಹೇಳಿದ್ದಕ್ಕೆ ನಮ್ಮ ಹತ್ತರವಾಗ ಹಿಡ್ಕೊಬಿಟ್ಟಿದ್ದಾನೆ ಮಾಡ್ರಿ ಅಂತ. ನಮ್ಮಮ್ಮಂಗೆ ಯಾಕಾದರೂ ಹೇಳಿದ್ನಪ್ಪ ದೇವರೇ, ಮಾಡಿದ್ಮೇಲೆ ಹೇಳಬೇಕಾಗಿತ್ತು ಅಂತ ಅನಿಸ್ತು. ಆ ರೇಂಜಲ್ಲಿ ಕಾಟ ಕೊಡ್ತಾ ಇದ್ದಾನೆ. ಹಾಗಾಗಿ ಅವ್ನ ಕಾಟ ತಾಳಕ್ಕಾಗದೆ ನಮ್ಮಮ್ಮ ಬೆಳಗ್ಗೆನೆ ಜಾಮೂನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡ್ರಿ, ಮಕ್ಳಿಗೆ ಹೆದರ್ಲಿಲ್ಲ, ಗಂಡದಿರಿಗೆ ಹೆದರ್ಲಿಲ್ಲ, ಮೊಮ್ಮಕ್ಳಿಗೆ ಹೆದರಿ ಮಾಡೋಂಥ ಕಾಲ ಬಂದ್ಬಿಟ್ಟಿದ್ದೆ. ನೋಡ್ರಿ, ನಮ್ಮ ಗುಲಾಬ್ ಜಾಮೂನ್ ಪ್ಯಾಕೆಟು ಕಟ್ ಮಾಡ್ತಾ ಇದ್ದಾರೆ. ಇದು ಆಲ್ರೆಡಿ ಇಲ್ಲಿ ಇಟ್ಕೊಂಡಿದ್ದಾರೆ, ಪಾಕ ಕುದಿಯೋಕ್ಕೆ ರೆಡಿ ಆಗ್ತಾ ಇದೆ. ಇಲ್ಲಿ ಕಟ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದು ನಮ್ಮಮ್ಮ. ಬೇಕಿತ್ತೇನಮ್ಮ ನಿಮಗೆ ಇಂಥ ಕೆಲಸ ಬೆಳಗ್ಗೆನೆ? ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಬೆಳಗ್ಗೆನೆ ಜಾಮೂನ್ ಮಾಡಕ್ ಕುತ್ಕೊಂಡಿದ್ದಾರೆ ನಮ್ಮಮ್ಮ. ದೇವ್ರಕ್ಕಿಂತ ಆ ದೇವ್ರ ಹೆಚ್ಚ. ಅಮ್ಮ ಏನ್ ಡೈಲಾಗ್ ಹೊಡಿತಾ ಇತ್ತು, ಈ ದೇವ್ರಕ್ಕಿಂತ ಆ ದೇವ್ರ ಹೆಚ್ಚ ಅಂತೆ. ಮಾಡ್ಲಿ ಮೊಮ್ಮಗಂಗೆ ಬ್ಯಾಟ ಮಾಡಕ್ ಬಿಡ್ತಿದ್ದೆ. ಇವತ್ತೊಂದು ದಿನ ಕೊಯ್ಯನ ಹಿಡ್ದ ಇವನು ಸಣ್ಣವನು, ಹೋಗ್ಬೇಕೀಗ. ಅವನದೊಂದು ಇವನದೊಂದು, ಒಬ್ಬೊಬ್ರದ್ದು ಒಂದೊಂದು ಥರ. ನಮಗೆ ಎದ್ದು ಅಳಕ್ ನಿಂತ ಇವನು, ಕುಯ್ಯಯ್ಯೋ ಅಂತ ಎತ್ಕೋಬೇಕೀಗ. ಜಾಮೂನ್ ರೆಡಿ ಆಗ್ತಾ ಇತ್ತ ಚಿನ್ನ? ಯಾರಿಗೆ ಮಾಡ್ತಾ ಇತ್ತ ಅಮ್ಮಮ್ಮ? ನಿನಗ? ಒಳ್ಳೆಲ್ಲ. ಮತ್ತು ಬೇಬಿಗೆ? ಮತ್ತು ತಾತಂಗೆ? ಅಯ್ಯಯ್ಯಯ್ಯಯ್ಯ. ಹಾಂ, ಮತ್ತೆ? ಅಯ್ಯಯ್ಯಪ್ಪ. ಮತ್ತು ದೊಡ್ಡಮ್ಮರಿಗೆ? ಅಯ್ಯಯ್ಯಪ್ಪ, ಎಲ್ಲರಿಗೂ ಬೇಕಾ? ದೊಡ್ಡಪ್ಪಂಗೂ ಬೇಕಾ? ಹಾಯ್. ಅಲ್ಲಿ ನೋಡ್ತಾರೆ. ನೀನ್ ಮಾತಾಡ್, ಮತ್ತೆ ಏನ್ ಮಾತಾಡ್ತೀಯ? గులాబ్ జామ్ చేస్తున్నాము. ఇంకా గులాబ్ జామ్ అత్తమామ వస్తాడు, ఇంకా అడ్డు వస్తాడు, ధనుమును వస్తాడు, ఇంకా అత్తను వస్తాడు, ఇంకా దొడమ్మ. ಆಯ್ತಾ ಗುಲಾಬ್ ಜಾಮೂನು? ಯಾರು ಮಾಡ್ತಾ ಇರೋದು ಗುಲಾಬ್ ಜಾಮೂನು? ಅಮ್ಮಮ್ಮ. ಯಾಕೆ ಮಾಡ್ತಾ ಇದಾರೆ? ಡ್ಯಾಡಿ ಕೋಶ, ನಾ ಕೋಶ, ಬೇಬಿ ಕೋಶ. ಹೌದಾ? ಮಾಡ್ತಾ ಇರೋದು. ರೈನ್ಸ್ ಹೇಳಲ್ಲ ನೀನ್ ಹಂಗಾರೆ? ರೈನ್ಸ್ ಹೇಳಿದ್ರೆ ಮಾಡ್ಕೊಡೋದು. ಅಯ್ಯಯ್ಯಯ್ಯಯ್ಯ, ನೋಡಿ ಗೈಸ್ ಹೆಂಗ್ ನಾಟಕ ಆಡ್ತಾನೆ ಅಂತ. ಮಾಡ್ಕೊಡೋ ತನಕ ಮಾತ್ರ ಈ ನಾಟಕ, ಮಾಡಾದ್ಮೇಲೆಲ್ಲ ಏನು ನಮ್ಮ ಮಾತೆ ಕೇಳಲ್ಲ. ಏನು ನಿಮ್ಮಿಬ್ಬರದು ಏನೋ ನಡೀತಾ ಇತ್ತಲ್ಲ? ನಿಧಾನ ಮಾತಾಡು, ಬೇಬಿ ಮಲಗಿದೆ. ಸರ್ಕಾರ ದೂರ ಸರಿ. ಏನೋ ಭಾಳ ಜಗಳ ಆಡ್ತಾ ಇದ್ರಿ ಇಬ್ರು.
ಅಯ್ಯಯ್ಯಪ್ಪ ನಾನು ಇವಾಗ ಹಂಗಾರೆ ಇಡ್ರಿ ಫ್ರಿಜ್ಜಲ್ಲಿ ಇಡ್ರಿ ಮಾಡಬೇಡ್ರಿ. ಅಯ್ಯ ಕೈ ಸುಟ್ಟೋಗ್ತಿತ್ತ ತರ್ವಾ. ನೋಡಲ್ಲಿ ಅಲ್ಲಿ ನೋಡಲ್ಲಿ ಚಿನ್ನ ಆಯ್ತು ಚಿನ್ನ, ಅದು ಎಗ್ರಿಂದನಕ್ಕೋ ಹಬ್ಬ ಹೋಗ್ತದೆ. ಗುಲಾಬ್ ಜಾಮೂನ್ ಮಾಡ್ತಾ ಇದಾರಂತೂ ಮೊಮ್ಮಗನ ಕಾಟಕ್ಕೆ. ಇನ್ನೊಂಥರ ಈ ಥರ ನೋಡ್ತಾ ಇದ್ರೆ ಚೆನ್ನಾಗಿ ಕಾಣಿಸ್ತಿತ್ತಲ್ಲ. ನಾನು ತಿನ್ಬೋದಾ ಇಲ್ಲ ಒಳ್ಳೆಣ್ಣೆಲಿ ಕರಿತಿದ್ದೀರಿ? ಗೈಸ್ ನೋಡಿ ಗೈಸ್, ಒಂದೆರಡೆರಡು ಕೊಬ್ಬರಿ ಎಣ್ಣೆಲಿ ಹಾಕೊಡ್ತಾರಂತೆ. ಒಳ್ಳೆಣ್ಣೆಲಿ ಮಾಡ್ತಾ ಇದ್ದಾರೆ. ನಾನು ತಿನ್ನಂಗಿಲ್ಲ ಅಂತ ಹೇಳಿದ್ದಕ್ಕೆ ಕೊಬ್ಬರಿ ಎಣ್ಣೆಲಿ ಹಾಕ್ತೀನಿ ಅಂತ. ಇರ್ಲಿ ಪರವಾಗಿಲ್ಲ, ಮಾಡ್ಕೊಳ್ರಿ. ಆ ರೌಂಡಿಗಿರೋದು ನೋಡಿ ಹಂಗೆ ಅನಿಸ್ತು ಅಷ್ಟೇ. ಬೇಕಂತ ತಿನ್ನ ಮಾಡ್ತಾ ಇತ್ತಂತೆ ಊಟ ಆಯ್ತಾ? ತಿಂಡಿ. ತಿಂಡಿ ಆಯ್ತಾ? ಏನ್ ತಿಂಡಿ? ಜಾಮೂನ್ ಎಲ್ಲ ಕರೆದ್ಬಿಟ್ಟು ಎಲ್ಲ ಪಾಕದಲ್ಲಿ ಹಾಕಿಟ್ಟಾಯ್ತು. ಇನ್ನು ಬಿಸಿ ಆರಿರ್ಲಿಲ್ಲ. ಅಷ್ಟರೊಳಗಡೆ ನಮ್ಮ ಹತ್ರ ಫೈನಲಿ ಜಾಮೂನ್ ಮಾಡಿಸ್ಕೊಂಡು ತಿಂದೇ ಬಿಟ್ಟೆ ಅಲ್ಲ ಚಿನ್ನ ನೀನು? ಅಯ್ಯೋ ಯಪ್ಪ. ಇದೇನು ಕಟ್ಟೆ ಪೆಂಡಿ ಅಲ್ಲ, ಕಟ್ಟೆ ಪೆಂಡಿ. ತಿನ್ನು ನೋಡಿ ಗೈಸ್. ಅಂತೂ ಬೇಕಾಗಿದ್ದನಂತೂ ಹೇಳಿ ಮಾಡಿಸ್ಕೊಂಡು ತಿಂದೇ ಬಿಡ್ತಾನೆ. ನಮ್ಮಮ್ಮಂಗೆ ಅದೇ ಖುಷಿ ಅಂತೆ, ಅವ್ನು ಕೇಳಿದ್ದು ಮಾಡಿಕೊಟ್ವಿ ಅನ್ನೋದೇ. ಈಗ ಹೊಂಟಿತೆ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ. ಮೊಮ್ಮಗಂಗೆ ಜಾಮೂನು ಮಾಡಿಕೊಟ್ಟು ಹೂವೆಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ ಪೂಜೆ ಮಾಡೋಕ್ಕೆ ಅಂತೇಳಿ. ಅಮ್ಮ ಆ ಹೂವನ್ನು ಮುಡಿಸ್ಬೇಡ್ರಿ, ಫ್ರಿಜ್ ಹತ್ರ ಇಟ್ಟಿರೋದು. ಅದಕ್ಕೆ ಆ ಸೈಡಿಗೆ ಹೋಗ್ದಿ. ಇದು ಬಂದು ನೈಟ್ ಟೈಮು ನಮ್ಮ ಹತ್ರವಂಗೆ ಹೋಮ್ವರ್ಕ್ ಕೊಟ್ಟಿದ್ರು. ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಸ್ಬಿಟ್ಟು ಒಂದು ಇರುವೆ ಚಿತ್ರ ಕೊಟ್ಟಿದ್ರು. ಇದಕ್ಕೆ ಕಲರ್ ಹಾಕೋ ಬನ್ನಿ ಅಂತ ಹೇಳಿ ಅದಕ್ಕೆ ಕಲರ್ ಮಾಡಿಸ್ತಾ ಇದ್ದೆ ನಮ್ಮ ಹತ್ರವನ್ ಕೈಯಲ್ಲೇ. ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅದನ್ನ ಹೊರಗಡೆ ಬರಬಾರ್ದು ಕಲರು ಅಂತ ಹೇಳಿದ್ದೆ. ನೀಟಾಗೆ ಮಾಡ್ತಾ ಇದ್ದಾನೆ, ಕಲರ್ ಹಾಕ್ತಾ ಇದ್ದಾನೆ. ಇದು ಡೈಲಿ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಡೈಲಿ ಈ ಟೈಮಲ್ಲಿ ಆ ಥರ ಹೋಮ್ವರ್ಕ್ಸ್ ಮಾಡಿಸ್ಬಿಟ್ಟು ಊಟ ಮಾಡಿ ಮಲಗೋದು. ಹಾಗೆ ಪಾಪುಗೆ ಖಾರ ಹಾಕಿರಲಿಲ್ಲ ಅಂತೇಳಿ ನಮ್ಮಮ್ಮ ಖಾರ ಹಾಕೋಕ್ಕೆ ಎಲ್ಲದನ್ನು ತಿಕ್ತಾ ಇದ್ದಾರೆ. ಈ ಥರ ಹಾಕಿ ಖಾರ ಹಾಕಿ ಮಲಗಿಸೋದ್ರಿಂದ ಮಕ್ಕಳು ಮೈ ಹಿಡಿಯುತ್ತೆ. ಹಾಗೆ ಮಕ್ಕಳು ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಕಫ ಇದ್ರೂ ಕಫ ಕಡಿಮೆ ಆಗುತ್ತೆ ಅಂತ ಹೇಳಿ ಈ ಥರ ಎಲ್ಲ ಹಾಕ್ತಾರೆ. ಒಣಕೊಬ್ಬರಿ, ಉತ್ತುತ್ತೆ, ಅದೇನೋ ಬೇರಿದೆ ನೋಡಿ ಅದು, ಹಾಗೆ ಕಾಳುಮೆಣಸಿನಕಾಳು, ಬಾದಾಮಿ, ಹಾಗೆ ಉತ್ತುತ್ತೆ ಬೀಜ, ಏನೇನೋ ಹಾಕ್ತಾರೆ. ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಇದನ್ನೆಲ್ಲದನ್ನು ಹಾಕಿಬಿಟ್ಟು ಪಾಪುಗೆ ಹಾಲಲ್ಲಿ ಕುಡಿಸಿ ಮಲಗಿಸ್ಬೇಕು. ಹಾಗೆ ಇವತ್ತು ನೈಟ್ ಆಯಿತು. ಇವತ್ತಿನ ಬ್ಲಾಗು ಈ ಥರ ಇತ್ತು. ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಓಕೆ ಗಾಯ್ಸ್, ಬಾಯ್ ಬಾಯ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್, ಗುಡ್ ನೈಟ್.